ಬಟ್ ಅಲ್ಲಿ ಹೋಗಿ ಆಗಿದ್ದೇ ಉಲ್ಟಾ ಅಲ್ಲಿ. ಸೊ ನನಗೆ ಯಾರ ಮೇಲೆ ಒಂದು ಬೇರೆ ಥರ ಒಪಿನಿಯನ್ ಇತ್ತು, ಅಲ್ಲಿ ಹೋದಾಗ ತುಂಬ ಚೇಂಜ್ ಆಯಿತು. ಅವ್ರ ಜೊತೆ ಮಾತಾಡಿ ಕೂತು ಮಾತಾಡ್ದಾಗಲೇ ಒಬ್ರ ಬಗ್ಗೆ ಗೊತ್ತಾಗುತ್ತೆ. ಸುಮ್ಮನೆ ಆಚೆ ನೋಡ್ಕೊಂಡು ಹೋಗ್ಬಿಟ್ಟು ನಾನೇನು ಜಡ್ಜ್ ಮಾಡೋಕ್ಕಾಗಲ್ಲ. ಸೊ ಒಳಗೆ ಹೋದಾಗಲೇ ನನಗೆ ಯಾರು ಹಿಂಗೆ ಎತ್ತ ಅಂತ ಗೊತ್ತಾಗುತ್ತೆ ನನಗೆ. ಸೊ ಅದಕ್ಕೆ ನಾನು ಆಚೆಯಿಂದ ಹೋಗ್ಬೇಕಾದ್ರೆ ಯಾರೂ ಅಷ್ಟು ಜಡ್ಜ್ ಮಾಡ್ಕೊಂಡು ಹೋಗಿರಲಿಲ್ಲ ನಾನು. ಓಕೆ ಪವಿವ್ರಿ, ಹೇಗಿದೆ ಅಲ್ಲಿ ಮನೆಯಲ್ಲಿ? ಆ್ಯಕ್ಚುಲಿ ಇಲ್ಲಿ ಮನೆ ಹೊರಗಡೆ ಸಂಗೀತ ಲೈಕ್ ಕ್ವೀನ್ ಥರ ಆಗೋಗ್ಬಿಟ್ಟಿದ್ದಾರೆ ಜನರಿಗೆ. ವಿನಯ್ ಅವರು ಆ್ಯಸ್ ಇಟ್ ಈಸ್ ವಿಲನ್ ಥರ ನೀವು ನೋಡ್ಕೊಂಡು ಹೋಗಿದ್ದೀರಾ ಅಂತ ಅನಿಸುತ್ತೆ ಎಪಿಸೋಡ್ಗಳಲ್ಲಿ. ಅವರು ವಿಲನ್ ಥರನೇ ಇವತ್ತಿಗೂ ಕೂಡ ಅವ್ರನ್ನ ವಿಲನ್ ಅಂತಲೇ ಜನಗಳು ಹೇಳ್ತಾ ಇರೋದು. ಕೆಲವ್ರಿಗೆ ಅಫ್ಕೋರ್ಸ್ ಅವರು ಹೀರೋ ಕೂಡ. ಸೊ ಆ್ಯಕ್ಚುಲಿ ನಿಮಗೆ ಮನೆ ಒಳಗಡೆ ಯಾರು ಹೇಗೆ ಅಂತ ಹೇಗೆ ಅನಿಸುತ್ತೆ ನಿಮಗೆ? ಎಲ್ಲರದ್ದು ಒಂದೊಂದು ಕ್ಯಾರೆಕ್ಟರ್ ಇದೆ. ಸೊ ಅದೇ ಯಾರನ್ನೂ ಏನು ಜಡ್ಜ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಬಟ್ ವಿನಯ್ ಅವರು ಖಂಡಿತ ವಿಲನ್ನಾಗಿ ಆಡಿದ್ರು ಚೆನ್ನಾಗಿ ಆಡ್ತಿದ್ದಾರೆ. ಆ್ಯಂಡ್ ವಿಲನ್ನ ಮಾಡ್ತಿರೋರೆ ಬೇರೆಯವರು. ಅಂದರೆ ಡೆಫಿನೆಟ್ಲಿ ಒಬ್ಬರು ಹೀರೋ ಅಂತ ಅಂದರೆ ವಿಲನ್ ಇರಲೇಬೇಕು ಮನೆಯಲ್ಲಿ. ಬಟ್ ಇವ್ರು ಟಾಸ್ಕಲ್ಲೆಲ್ಲ ಅಗ್ರೆಸಿವ್ ಆಡೋದಕ್ಕೆ ವಿಲನ್ ಅಂತಂದರೆ ನಾನು ಖಂಡಿತ ಒಪ್ಕೊಳ್ಳಲ್ಲ. ಬಿಕಾಸ್ ನಾನು ಹೇಳ್ದಂಗೆ ಅವ್ರ ಜೊತೆ ಕೂತು ಮಾತಾಡಿದಾಗ ಗೊತ್ತಾಗುತ್ತೆ ಅವ್ರೆಂಥವ್ರು ಅಂತ. ಸೊ ಬಟ್ ಸಂಗೀತ ಅವ್ರ ಬಗ್ಗೆ ನಾನು ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಹೋಗಿದ್ದೆ. ನಾನು ತುಂಬ ಒಳ್ಳೆ ಕಂಟೆಸ್ಟೆಂಟ್ ಆಗಿರ್ತಾರೆ ಅವರು, ಸ್ಟ್ರಾಂಗ್ ಒಂದು ಲೇಡಿ ಪವರ್ ಇರುತ್ತೆ ಮನೇಲಿ ಅಂತ. ಬಟ್ ಮನೆ ಒಳಗೆ ಹೋದಾಗ ಸ್ವಲ್ಪ ಚೇಂಜ್ ಆಯಿತು ನನಗೆ ಅವ್ರ ಬಗ್ಗೆ ಒಪಿನಿಯನ್ನು. ಇಲ್ಲ, ನಾನು ಅಂದ್ಕೊಂಡಷ್ಟು ಸ್ಟ್ರಾಂಗ್ ಇಲ್ಲ ಅವರು. ಮಾತುಕತೆಯಲ್ಲಿ ಎತ್ತು ಮಾತಾಡ್ತಾರೆ, ಬಟ್ ಟಾಸ್ಕ್ ಅಂತ ಬಂದಾಗ ಅಷ್ಟು ಸ್ಟ್ರಾಂಗ್ ಇಲ್ಲ ಅವರು ಅಂತ ಗೊತ್ತಾಯಿತು. ಸೊ ಗ್ರೂಪಲ್ಲೇ ಮಾಡ್ತಾರೆ, ಇಲ್ಲ ಕಾರ್ತಿಕ್ ಅವ್ರ ಜೊತೆನೇ ಇದ್ದು ಮಾಡ್ತಾರೆ. ಸೊ ಅದೇ ಈ ಸ್ವಲ್ಪ ದಿನದಿಂದ ಸ್ವಲ್ಪ ಯಾವಾಗಲೂ ಸೈಲೆಂಟ್ ಆಗಿರೋದು. ಸೊ ಅದು ಸ್ವಲ್ಪ ಸ್ಟಾರ್ಟ್ ಆಗಿತ್ತು, ಎಂತಕ್ಕೆ ಅಂತ ಗೊತ್ತಿಲ್ಲ. ನನ್ನ ಒಪಿನಿಯನ್ ಈ ಥರನೇ ಇದ್ದಿದ್ದು ಮನೆಯಿಂದ ಆಚೆ ಮತ್ತು ಒಳಗೇನು. ಈಗ